ರಾಜ್ಯಾದ್ಯಂತ ಇಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಗೆ ಬೇಕಾದ ಸಕಲ ತಯಾರಿಯನ್ನ ಕೆಇಎ ಮಾಡಿಕೊಳ್ತಾ ಇದೆ. ಸುಮಾರು 3991 ಹುದ್ದೆಗೆ ರಾಜ್ಯದಲ್ಲಿ ಪರೀಕ್ಷೆ ಆಗ್ತಾ ಇರೋದು. 4,54,532 ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಆಗುತ್ತೆ. ರಾಜ್ಯಾದ್ಯಂತ 884 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ 12 ಗಂಟೆಯವರೆಗೂ ಎಲ್ಲಾ ಕಡೆಯೂ ಪರೀಕ್ಷೆಯಾಗುತ್ತೆ. ಸಂಜೆ 4 ಗಂಟೆಯಿಂದ 5 ಗಂಟೆ 30 ನಿಮಿಷದವರೆಗೂ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ನಡೆಯುತ್ತೆ. ವೆಬ್ ಕಾಸ್ಟಿಂಗ್ ಮೂಲಕ ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟುವುದಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕೆಇಎ ಕಮಾಂಡ್ ಸೆಂಟರ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪರೀಕ್ಷೆ ಅಂತ ಹೇಳಿದ್ರೆ ಒಂದು ರೀತಿ ಭಯ. ನಿಮಗೆ ಗೊತ್ತಿದೆ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ನಂತರವಂತೂ ಹದ್ದಿನ ಕಣ್ಣಿಡಲಾಗಿದೆ. ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಈ ಹಿಂದೆ ಕೂಡ ರಾಜ್ಯದಲ್ಲಿ ನಡೆದಂಥ ಬಹುತೇಕ ಪರೀಕ್ಷೆಗಳಲ್ಲಿ ಮಾಂಗಲ್ಯ ಸರ ಸೇರಿದಂತೆ ಕಾಲುಂಗ್ರ ಅಥವಾ ಕೆಲವೊಂದಷ್ಟು ಆಭರಣಗಳು ಜನಿವಾರವನ್ನು ತೆಗೆಸು ಕೂಡ ಕೆಲ ಟೀಕಾ ಟಿಪ್ಪಣಿಗಳಿಗೆ ಪ್ರತಿಭಟನೆಗಳಿಗೆ ಕಾರಣವಾಗಿತ್ತು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಅಭ್ಯರ್ಥಿಗಳಿಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿರೋದು. ಜೊತೆಗೆ ಕ್ಯಾಲ್ಕುಲೇಟರ್ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರ್ದು, ಅದೆಲ್ಲವನ್ನ ಕೂಡ ಹೇಳಿದ್ರು. ಸದ್ಯ ಪರೀಕ್ಷೆ ಆಗ್ತಾ ಇದೆ, ಆದ್ರೆ ಸಮಯ ನಿಗದಿ ಆಗಿದೆ 10:30ಕ್ಕೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ರಾಜ್ಯಾದ್ಯಂತ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆ ನಡೀತಾ ಇದೆ. ಸರಿಸುಮಾರು 3,991 ಹುದ್ದೆಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಪರೀಕ್ಷಾ ಕೇಂದ್ರದೊಳಗೆ ಈಗ ಆಲ್ರೆಡಿ ಅಭ್ಯರ್ಥಿಗಳನ್ನ ಬಿಡ್ತಾ ಇರುವಂತದ್ದು. ರಾಜ್ಯಾದ್ಯಂತ ಸರಿಸುಮಾರು 4,54,000ಕ್ಕೂ ಅಧಿಕ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ರಾಜ್ಯಾದ್ಯಂತ 889 ಪರೀಕ್ಷಾ ಕೇಂದ್ರದಲ್ಲಿ, ಬೆಂಗಳೂರಲ್ಲಿ 149 ಪರೀಕ್ಷಾ ಕೇಂದ್ರದಲ್ಲಿ ಈ ಒಂದು ಪರೀಕ್ಷೆ ನಡೀತಾ ಇರುವಂತದ್ದು. 10ವರೆಗೆ ಪರೀಕ್ಷೆ ಆರಂಭ ಆಗುತ್ತೆ. ಅದಕ್ಕಿಂತ 2 ಗಂಟೆ ಮುಂಚಿತವಾಗಿ ಸಂಪೂರ್ಣವಾಗಿ ಅಭ್ಯರ್ಥಿಗಳನ್ನ ಚೆಕ್ ಮಾಡ್ತಾ ಇರುವಂತದ್ದು, ಪ್ರಿಸ್ಕಿಂಗ್ ಮಾಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪರೀಕ್ಷೆಗೆ ಬರುವಂತಹ ಅಭ್ಯರ್ಥಿ ಮೊಬೈಲ್ ಆಗಿರಬಹುದು ಅಥವಾ ಇನ್ನಿತರ ವಸ್ತುಗಳನ್ನ ಅಂದ್ರೆ ಮಾಂಗಲ್ಯ ಸೂತ್ರ ಜೊತೆಗೆ ಕಾಲುಂಗರವನ್ನ ಹೊರತುಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಸರ, ಬಳೆ ಆಗಿರ್ಬೋದು, ಮೂಗ್ಬಟ್ ಆಗಿರ್ಬೋದು, ಕಿವಿ ಓಲೆ ಇದ್ಯಾವುದನ್ನು ಕೂಡ ಧರಿಸುವಂತಿಲ್ಲ. ಯಾವುದೇ ರೀತಿ ಮೆಟಲ್ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಜೊತೆಗೆ ಮೊಬೈಲ್, ಬ್ಲೂಟೂತ್ ಇದು ಸೇರಿದಂತೆ ಯಾವುದೇ ರೀತಿಯಲ್ಲೂ ಕೂಡ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಪರೀಕ್ಷಾ ಕೇಂದ್ರದೊಳಗೆ ಕೊಂಡೊಯ್ಯುವಂತಿಲ್ಲ. ಹೀಗಾಗಿ ಪರೀಕ್ಷೆಗೆ ಬಂದಂತಹ ಅಭ್ಯರ್ಥಿಗಳನ್ನ ಸಂಪೂರ್ಣವಾಗಿ 2 ವಿಭಾಗವಾಗಿ ಮಾಡಿ, ಅಂದ್ರೆ ಒಂದು ಕಡೆ ಹುಡುಗರು ಮತ್ತೊಂದು ಕಡೆ ಹುಡುಗಿಯರನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ತಾ ಇರುವಂತದ್ದು. ಸರಿಸುಮಾರು ಈ ಒಂದು ಚೆಕಿಂಗ್ಗೆ 2 ಅವರ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಬರ್ತಾ ಇರೋದ್ರಿಂದಾಗಿ ರಾಜ್ಯಾದ್ಯಂತ ಈ ಒಂದು ಪರೀಕ್ಷೆ ನಡೀತಾ ಇದೆ. 10ವರೆಯಿಂದ 12 ಗಂಟೆವರೆಗೂ ಈ ಒಂದು ಪರೀಕ್ಷೆ ನಡೆಯಲಿದೆ. ಹಾಗೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ 4 ಗಂಟೆಯಿಂದ 5:30ವರೆಗೂ ಕೂಡ ಈ ಒಂದು ಪರೀಕ್ಷೆ, ಒಟ್ಟು 1.5 ಅವರ್ ಈ ಒಂದು ಪರೀಕ್ಷೆ ನಡೆಯಲಿದೆ. ಸೊ 8 ಬೆಲ್ಲೆಗಳು ಈ ಒಂದು ಪರೀಕ್ಷೆ ಆಗುವಂತಹ ಸಂದರ್ಭದಲ್ಲಿ ಆಗುತ್ತೆ. ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಗಳನ್ನು ಕೂಡ ಅಭ್ಯರ್ಥಿಗಳಿಗೆ ತಿಳಿಸಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ವೆಬ್ ಕಾಸ್ಟಿಂಗ್ ಮೂಲಕ, ಅಂದ್ರೆ ಬೆಂಗಳೂರು ಸೇರಿದಂತೆ ಒಟ್ಟು 8 ಕಡೆಗಳಲ್ಲಿ ವೆಬ್ ಕಾಸ್ಟಿಂಗ್ ಕಮಾಂಡ್ ಸೆಂಟರ್ಗಳನ್ನ ನಿರ್ಮಾಣ ಮಾಡಿರುವಂತದ್ದು. ಬೆಂಗಳೂರು, ಕಲಬುರಗಿ, ರಾಯಚೂರು, ಅಂದ್ರೆ ಪ್ರಮುಖವಾಗಿ ಅತಿ ಸೂಕ್ಷ್ಮ ಪರೀಕ್ಷಾ ಜಿಲ್ಲೆಗಳು ಯಾವುದಿದೆ ಅವೆಲ್ಲವನ್ನು ಕೂಡ ಬೆಂಗಳೂರಿನ ಕಮಾಂಡ್ ಸೆಂಟರ್ ಕೆಇಎ ಪ್ರಧಾನ ಕಚೇರಿಯಲ್ಲೇ ಕೂಡ ಅದನ್ನ ಕಮಾಂಡ್ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ವೆಬ್ ಕಾಸ್ಟಿಂಗು ಹಾಗೆ ಕಮಾಂಡ್ ಸೆಂಟರ್ಗಳನ್ನ ಮಾನಿಟರ್ ಮಾಡಲಾಗುತ್ತೆ. ಎಲ್ಲ ಪರೀಕ್ಷಾ ಕೊಠಡಿಯೊಳಗೂ ಕೂಡ ಸಿಸಿಟಿವಿಯನ್ನು ಅಳವಡಿಸಿರುವಂತದ್ದು. ಜೊತೆಗೆ ಬೇಕಾದಂತಹ ಎಲ್ಲ ರೀತಿಯ ಸಕಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.